ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12 10ನೇ ವಾರ ಕುಚಿಕ್ಕು ಗ್ಯಾಂಗ್ ಆದ ಗಿಲ್ಲಿ, ರಕ್ಷಿತಾ ಮತ್ತು ರಘು ಮಧ್ಯೆ ಟಾಸ್ಕ್ ವಿಚಾರದಲ್ಲಿ ದೊಡ್ಡ ವಾದ ವಿವಾದ ಎದ್ದಿದೆ. ಇಲ್ಲಿ ಪ್ರತಿ ಸದಸ್ಯರು ಇತರೆ 11 ಸದಸ್ಯರನ್ನ ಸೂಕ್ತ ಕಾರಣದೊಂದಿಗೆ 1ರಿಂದ 11ನೇ ರ್ಯಾಂಕಿಂಗ್ ಕೊಡಬೇಕು. ಇಲ್ಲಿ ಧನುಷ್ ಅವರು ಗಿಲ್ಲಿನ 2ನೇ ಸ್ಥಾನ, ರಕ್ಷಿತಾನ 4ನೇ ಸ್ಥಾನ ಮತ್ತು ರಘು ಅವ್ರನ್ನ 6ನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಇದಕ್ಕೆ ತಕರಾರು ಎತ್ತಿರೋ ರಕ್ಷಿತಾ ಮತ್ತು ರಘು ಅವರು ಗಿಲ್ಲಿ ಮನೆ ಕೆಲಸನೇ ಮಾಡಲ್ಲ, ಅದ್ ಹೇಗೆ ಅವ್ರಿಗೆ 2ನೇ ಸ್ಥಾನ ಕೊಟ್ಟಿದ್ದೀರಾ ಅಂತ ಧನುಷ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟರು ಗಿಲ್ಲಿ ಅವರು, ಎಲ್ಲರೂ ಮನೆ ಕೆಲಸ ಅಂತ ಹೇಳ್ತಾ ಇದ್ದಾರೆ, ನಾವೇನ್ ಮನೆ ಕೆಲಸ ಮಾಡಕ್ ಬಂದಿದೀವ ಇಲ್ಲಿ ಅಂತ ಮರು ಪ್ರಶ್ನೆ ಮಾಡಿದರೆ, ಅದಕ್ಕೆ ಗಿಲ್ಲಿ ವಿರುದ್ಧ ಸಿಡಿದಿದ್ದಿರೋ ರಘು ಅವರು, ನೀನ್ ತಟ್ಟೆ ಹಿಡ್ಕೊಂಡು ನಿಂತಿರ್ತೀಯ ಅಂತಂದ್ರೆ ಅದರ ಅರ್ಥ ಏನು ಅಂತ ಗಿಲ್ಲಿ ಕೇಳೋದಕ್ಕೆ ಹೋದಾಗ, ಅವರು ಮಾತಾಡೋದ್ರ ಮಧ್ಯೆ ಗಿಲ್ಲಿ ಮಾತಾಡ್ತಿರೋದಕ್ಕೆ ಕೆರಳಿ ಕೆಂಡಾಗಿರೋ ರಘು ಅವರು, ನೀನ್ ಯಾಕೋ ಮಾತಾಡ್ತಿದ್ಯಾ ಅಂತ ಅವ್ರ ಮೇಲೆ ಬೀಳ್ತಾ ಕೋಪದಲ್ಲಿ ಅವ್ರನ್ನ ತಳ್ತಾ ಹೋಗ್ತಾ ಇದ್ರೆ, ರಘು ಗಿಲ್ಲಿ ಮೇಲೆ ಎರಗ್ತಾ ಇರೋ ರಭಸ ನೋಡಿ ಇಲ್ಲಿ ರಘು ಗಿಲ್ಲಿನ ಹೊಡೆದೇ ಬಿಡ್ತಾರೆ ಅನ್ನೋ ಭಯದಲ್ಲಿ ರಕ್ಷಿತಾ ಸಮೇತ ಎಲ್ಲರೂ ಕೂಡ ರಘುನ ತಡಿತಾ ಇದ್ದಾರೆ. ಇಲ್ಲಿ ರಘು ಹಾಗೂ ರಕ್ಷಿತಾ ಮನೆ ಕೆಲಸದ ವಿಚಾರನ ರ್ಯಾಂಕಿಂಗ್ಗೆ ತರ್ತಾ ಇರೋದು ಸರಿ ಇಲ್ಲ. ಜನಗಳು ವೋಟ್ ಮಾಡಬೇಕಾದ್ರೆ ಮನೆ ಕೆಲಸನ ಯಾವತ್ತೂ ಗಣನೆಗೆ ತಗೊಳ್ಳೋದಿಲ್ಲ. ಸದಸ್ಯರ ವ್ಯಕ್ತಿತ್ವ, ಟಾಸ್ಕ್ನ ವಿಚಾರ, ಎಂಟರ್ಟೈನ್ಮೆಂಟ್ ವಿಚಾರ ಮೊದಲು ಬಂದು ಮನೆ ಕೆಲಸ ಕೊನೆಯಲ್ಲಿ ಚರ್ಚೆ ಆಗಬೇಕು. ಜೊತೆಗೆ ಮನೆ ಕೆಲಸಕ್ಕೆ ತೀರಾ ಕಡಿಮೆ ಇಂಪಾರ್ಟೆನ್ಸ್ ಇರೋ ಕಾರಣ ಅದನ್ನ ಮಾತಾಡದೇ ಇರೋದೇ ಒಳ್ಳೆಯದು ಅನ್ನೋದು ನಮ್ಮ ಅನಿಸಿಕೆ. ಹಾಗಾಗಿ ಇಬ್ರು ಕೂಡ ಮನೆ ಕೆಲಸದ ವಿಚಾರಕ್ಕೆ ಗಿಲ್ಲಿ 2ನೇ ಸ್ಥಾನದಲ್ಲಿ ಇರೋದ್ರ ಬಗ್ಗೆ ದೊಡ್ಡ ವಿವಾದ ಎತ್ತಿರೋದು ಖಂಡಿತ ಸರಿ ಇಲ್ಲ. ಹಾಗೆ ನೋಡಿದ್ರೆ ಟಾಸ್ಕ್ಗಳಲ್ಲಿ ಗಿಲ್ಲಿಯ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇರೋದ್ರಿಂದ ಅದರ ವಿಚಾರನ ಜಾಸ್ತಿ ಮಾತಾಡಿದ್ರೆ ಅವ್ರ ಮಾತಿಗೆ ಇನ್ನೂ ತೂಕ ಬಂದಿರೋದು ಅಂತ ನಮ್ಮ ಅಭಿಪ್ರಾಯ. ಇನ್ನು ರಘು ಅವರು ಇತ್ತೀಚೆಗೆ ಹೆಚ್ಚು ತಾಳ್ಮೆ ಕಳ್ಕೊತಾ ಇರೋದು ಕಾಣಿಸ್ತಾ ಇದೆ. ಅದು ಗಿಲ್ಲಿಯ ವಿಚಾರದಲ್ಲಿ ಹೆಚ್ಚಾಗ್ತಿರೋದು ಇನ್ನೊಂದು ಗಣನೀಯವಾದ ಅಂಶ. ಕಳೆದ ವಾರ ಗಿಲ್ಲಿಯ ಬಟ್ಟೆಯ ವಿಚಾರದಲ್ಲಾದ ಚರ್ಚೆನಲ್ಲೂ ಕೂಡ ರಘು ಅವರು ಗಿಲ್ಲಿ ಬಟ್ಟೆನ ಕೋಪದಲ್ಲಿ ಹೆಂಗಂದ್ರಂಗೆ ಬೀಸಾಕಿ ಹೋಗಿದ್ರು. ಜೊತೆಗೆ ನಿನ್ನೆ ಅವರು ಮೊದಲು ಸೇವ್ ಆದ ಕಾರಣ ಗಿಲ್ಲಿಗಿಂತ ಮುಂದೆ ಇದ್ದೀನಿ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಅವ್ರು ಏನಾದ್ರೂ ಇದಾರ ಅನ್ನೋ ಪ್ರಶ್ನೆ ವೀಕ್ಷಕರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಇನ್ನು ಇದೇ ವಿಚಾರದಲ್ಲಿ ರಕ್ಷಿತಾ ಅವರು ಕೂಡ 2 ವಾರದ ಹಿಂದೆ ಸಿಕ್ಕ ಕಿಚ್ಚನ ಚಪ್ಪಾಳೆ ನಂತರ ನಿರಂತರವಾಗಿ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರು ಕೂಡ ಆ ವಾರ ಮೊದಲು ಸೇವ್ ಆದ ಕಾರಣ ಗಿಲ್ಲಿಗಿಂತ ಮುಂದೆ ಇದ್ದೀನಿ ಅನ್ನೋ ಒಂದು ಅಸಂಪ್ಷನ್ ಅಲ್ಲಿ ಅವರು ಕೂಡ ಗಿಲ್ಲಿನ ದಿನದಿಂದ ದಿನಕ್ಕೆ ಟಾರ್ಗೆಟ್ ಮಾಡೋದು ಜಾಸ್ತಿ ಆಗಿದೆ ಮತ್ತು ಇದು ಮುಂದೆ ಹೋಗ್ತಾ ಇವರಿಬ್ಬರಿಗೂ ನೆಗೆಟಿವ್ ಆಗೋ ಸಾಧ್ಯತೆ ಇದೆ ಅನ್ನೋದು ನಮ್ಮ ಅನಿಸಿಕೆ. ಇನ್ನು ಗಿಲ್ಲಿ ಅವರು ಕೂಡ ರಘು ಅವರು ಮಾತು ಮುಗಿಸಿದ ಮೇಲೆ ತಮ್ಮ ಪಾಯಿಂಟ್ಗಳನ್ನ ಹೇಳಬಹುದಿತ್ತು. ರಘು ಅವರ ಮಾತಿನ ಮಧ್ಯೆ ಅವರು ಮಾತಾಡಿರೋದು ಇಲ್ಲಿ ಸರಿ ಕಾಣಿಸ್ತಾ ಇಲ್ಲ. ಇನ್ನುಳಿದಂತೆ ಧನುಷ್ ಅವರು ಕಾವ್ಯಾಗೆ ನಂಬರ್ 1 ಕೊಟ್ಟಿದ್ದಾರೆ, ಅಶ್ವಿನಿ ಅವರಿಗೆ 3ನೇ ಸ್ಥಾನ, ಅಭಿ ಅವರಿಗೆ 5ನೇ ಸ್ಥಾನ ಕೊಟ್ಟಿದ್ದಾರೆ. ಈ 3 ಸ್ಥಾನಗಳು ತೀರಾ ಹಾಸ್ಯಾಸ್ಪದವಾಗಿದೆ ಅಂತಾನೆ ಹೇಳ್ಬಹುದು. ಕೊನೆಯ ಸ್ಥಾನಗಳಿಗೆ ಅವರ ಆಯ್ಕೆ ಮಾಳು 11, ಸೂರಜ್ 10, ಧ್ರುವ್ 9, ರಾಶಿಕಾ 8, ಸ್ಪಂದನ 7 ಈ ಸ್ಥಾನಗಳೆಲ್ಲ ಸರಿ ಇದೆ ಅಂತ ನಮಗೆ ಕೂಡ ಅನ್ನಿಸ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.